ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ದೇವರಿಗೆಲ್ಲ ಪೂಜೆ ಮಾಡಿದ್ದೀನಿ. ಸೊ ಕಂಪ್ಲೀಟ್ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರಿಗೆ ಪೂಜೆ ಮಾಡಿದ್ದೀನಿ. ಸೊ ಪಕ್ಕದ ಮನೆ ಮಕ್ಕಳಿರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನಿಸುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮಕ್ಕಳು ಆಟ ಆಡ್ತಾ ಇದ್ದಾರೆ. ಸೊ ಸಮ್ಮರ್ ಆಗಿರೋದ್ರಿಂದ ಮನೇಲೇ ಇರ್ತಾರೆ, ಹಾಲಿಡೇ ಅಲ್ವಾ, ಹಾಗಾಗಿ ಇಲ್ಲ ಅಂತ ಹೇಳಿದ್ರೆ ಸ್ಕೂಲ್ಗಳಿಗೆ ಹೋಗ್ತಾರಲ್ವ, ಅವಾಗಷ್ಟು ಸೌಂಡ್ ಇರೋದಿಲ್ಲ, ಸೈಲೆಂಟಾಗಿರುತ್ತೆ. ಸೊ ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ಮನೇಲೇ ಇರ್ತಾರೆ. ಸೊ ಈಚೆನೂ ರಂಗೋಲಿ ಎಲ್ಲ ಬಿಟ್ಟು ಮನೆಯೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಹೀಗೆ ಚಾಪೆ ಹಾಸ್ಬಿಟ್ಟು ಆಟಾಡೋದು ಬಿಟ್ಬಿಟ್ಟಿದ್ದೀನಿ. ಅವಳನ್ನ ಆಟ ಸಾಮಾನೆಲ್ಲ ಕೆಳಗೆ ಹಾಕಿದ್ದೀನಿ, ಅವಳು ಆಟ ಆಡಲಿ ಅಂತ ಹೇಳಿ. ನಾನು ಯಾವಾಗಲೂ ರೂಮ್ ಡೋರ್ಸು ಯಾವಾಗಲೂ ಕ್ಲೋಸ್ ಮಾಡಿರ್ತೀನಿ, ಯಾಕಂದರೆ ಸಿಹಿ ಹೋಗ್ತಾಳೆ ಅಂತ ಹೇಳಿ ಅಷ್ಟೇ. ಇವಾಗ ಅವಳು ಸಪೋರ್ಟಿವ್ ಆಗಿ ನಿಲ್ತಾಳೆ, ಏನೇ ಸಿಕ್ಕಿದ್ರೂ ಸರಿ ಅದನ್ನ ಹಿಡ್ಕೊಂಡು ನಿಂತ್ಕೋತಾಳಲ್ಲ. ಸೊ ಅವಳು ಹೋಗಿ ಹೊಡ್ಕೊಬಿಡ್ತಾಳೆ ಅಂತ ಹೇಳಿ ನಾನು ಎರಡು ಡೋರ್ಸ್ನೂ ಕ್ಲೋಸ್ ಮಾಡಿರ್ತೀನಿ. ಇನ್ನು ಟಿ ವಿನ ಫಿಟ್ ಮಾಡಿಸಿಲ್ಲ, ಫಿಟ್ ಮಾಡಿಸ್ಬೇಕು. ಫ್ರಿಡ್ಜ್ನ ಈ ಸೈಡ್ ಇಟ್ಟಿದ್ದೀನಿ. ಸೊ ಅದು ಬಂದು ಇಲ್ಲಿ ಇಡಬೇಕು, ಇಲ್ಲಿ. ಬಟ್ ಅಲ್ಲಿ ಏನು ಮೊಳೆ ಆ ಥರ ಏನೂ ಇಲ್ಲ. ಆ್ಯಂಡ್ ಸ್ವಿಚ್ ಬೋರ್ಡ್ಸು ಕೂಡ ಕೊಟ್ಟಿಲ್ಲ, ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ. ಫ್ರಿಡ್ಜ್ ಬಂದು ಇಲ್ಲಿಡಬೇಕು, ಬಟ್ ಇಲ್ಲಿ ಸ್ವಿಚ್ ಬೋರ್ಡ್ ಕೊಟ್ಟಿಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ಇಟ್ಕೊಂಡ್ರೆ ಅಷ್ಟು ಲುಕ್ಕೇ ಇಲ್ಲ. ವಾಷಿಂಗ್ ಮಿಷಿನ್ ಇಲ್ಲಿಟ್ಟಿದ್ದೀನಿ. ಸೊ ಇದನ್ನು ಅಲ್ಲಿಡಬೇಕು, ಅದು ಅವ್ರ ಪಾಯಿಂಟ್ ಇಲ್ಲೇ ಕೊಟ್ಟಿರೋದ್ರಿಂದ. ಬಟ್ ಫ್ರಿಡ್ಜದು ಸ್ಪೇಸ್ ಬಂದು ಅಲ್ಲಿ, ಬಟ್ ನಾನು ಈ ರೀತಿ ಇಟ್ಟಿದ್ದೀನಿ. ಟಿಫನ್ ಆಯಿತು ಗೈಸ್, ಅಡುಗೆ ಮಾತ್ರ ಮಾಡಬೇಕು. ಊಟನೂ ಆಗಿದೆ ನಂದು. ಅಡುಗೆನ ನಾನು ನೈಟ್ ಟೈಮ್ ಅನ್ನಂಗೆ ಮಾಡ್ತೀನಿ, ನೋಡೋದು ಏನು ಮಾಡಬೇಕು ಅಂತ ಹೇಳಿ. ಆ್ಯಂಡ್ ನಾನು ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ, ಸೊ ಅದನ್ನೆಲ್ಲ ಆ್ಯಡ್ ಮಾಡ್ತೀನಿ, ನೋಡ್ಕೊಬನ್ನಿ. ತುಂಬ ಗೈಸ್, ಇವತ್ತು ವಾರ ಅಂತ ಹೇಳಿ ನಾನು ಈ ರೀತಿ ರಂಗೋಲಿ ಬಿಟ್ಟಿದ್ದೆ. ಸೊ ತುಂಬ ದಿನಗಳಾಗಿತ್ತು ರಂಗೋಲಿ ಎಲ್ಲ ಬಿಟ್ಟು ನಾನು, ಹಾಗಾಗಿ ಈ ರೀತಿ ಚೆನ್ನಾಗಿ ರಂಗೋಲಿ ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಹೊಸ್ಲಿಗೂ ಕೂಡ ಈ ರೀತಿ ರಂಗೋಲಿ ಬಿಟ್ಟಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಹೆಜ್ಜೆ ರಂಗೋಲಿ ಹಾಕಿದ್ದೆ ನಾನು. ಸೊ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ವೀಳ್ಯದೆಲೆ ಮತ್ತು ಅರಿಶಿನ ಕುಂಕುಮ ಎಲ್ಲ ತರಬೇಕು. ಸೊ ಸಂಜು ಬಂದಾಗಲೇ ತರೋದು, ಅದು ನೋಡ್ತೀನಿ ಹೆಂಗಾಗುತ್ತೆ ಹಾಗೆ. ಅವ್ರು ಬಂದಮೇಲೆ ತಂದೆ ಪೂಜೆ ಮಾಡ್ತೀನಿ, ಇಲ್ಲಾಂದರೆ ಸ್ವಲ್ಪ ಏನೋ ಹೂವಿದೆ ಅಷ್ಟೇ ಪೂಜೆ ಮಾಡ್ತೀನಿ. ಸೊ ನಮ್ಮ ಮನೆ ಹಾಗೆ ತೋರಿಸ್ತೀನಿ ಬನ್ನಿ. ಇದು ಬಂದು ವಾಶ್ರೂಮು, ಬಟ್ ವಾಶ್ರೂಮ್ಗೆ ಯಾಕೆ ಅವ್ರು ಟೈಲ್ಸ್ ಹಾಕ್ಸಿಲ್ಲ ಅಂತ ಹೇಳಿ ಗೊತ್ತಿಲ್ಲ ನನಗೆ. ಮನೆ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ, ಬಟ್ ಅದೊಂದಕ್ಕೆ ಅವರು ಟೈಲ್ಸ್ ಹಾಕಿಲ್ಲ. ಸೊ ಇದು ಬಂದು ಫಸ್ಟ್ ರೂಮ್ನ ತೋರಿಸ್ತೀನಿ ನೋಡಿ. ಅದನ್ನು ಕ್ಲೀನೆಲ್ಲ ಮಾಡ್ಕೊಂಡಿದ್ದೀನಿ ನಾನು, ಬಟ್ ಒಗೆಯೋ ಬಟ್ಟೆ ಎಲ್ಲ ಥರ ತುಂಬಿಟ್ಟಿದ್ದೀನಿ. ಕೆಲವೊಂದು ವೇಸ್ಟ್ ಕೂಡ ಅಲ್ಲೇ ತುಂಬಿಟ್ಟಿದ್ದೀನಿ, ನೋಡಿಕೊಂಡು ಎಸಿಬೇಕು ನಾನು. ಸೊ ಈಗ ತಾನೇ ಊರಿಂದ ಬಂದಿದ್ದೀನಿ ಅಲ್ವಾ, ಹಾಗಾಗಿ ಸ್ವಲ್ಪ ಕೆಲಸ ಎಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡೋದು. ಸೊ ಇಲ್ಲಿ ಬಂದು ಕಾಟ್ ಹಾಕಿದ್ದೀನಿ, ಅಂದರೆ ಮಂಚನ. ಬಟ್ ನಾವು ಇಲ್ಲಿ ಮಲಗಲ್ಲ, ಹಾಲಲ್ಲೇ ಮಲಗೋದು. ಯಾಕಂದರೆ ಸಿಹಿ ಕೆಳಗೆ ಬಿದ್ದೋಗ್ತಾಳೆ ಅಂತ ಭಯ, ಹಾಗಾಗಿ ನಾವು ಬೆಡ್ಡು ಕೂಡ ತೊಗೊಂಡಿಲ್ಲ. ಸ್ವಲ್ಪ ಸಿಹಿ ಸ್ವಲ್ಪ ದೊಡ್ಡೋಳಾದ್ಮೇಲೆ ತೊಗೋತೀವಿ. ಸೊ ನಮ್ಮ ರೂಮಲ್ಲಿ ಫೋಟೋ ತೊಗೊಳೋದಕ್ಕೆ ಅದೇ ಒಂದು ಬೆಸ್ಟ್ ಪಾಯಿಂಟ್ ಅನ್ನೋ ರೀತಿ, ಯಾಕಂದರೆ ಬ್ಯಾಕ್ಗ್ರೌಂಡ್ ಅದೊಂದು ರೀತಿ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿ. ಸೊ ಸಿಹಿಗೆ ಸ್ನಾನ ಮಾಡಿಸ್ಬೇಕಲ್ವ, ಹಾಗಾಗಿ ಟವಲ್ ಎತ್ಕೊಂಡು ಹೋಗ್ತಾಯಿದ್ದೀನಿ ಇವಾಗ ನಾನು. ನೋಡಿ, ಸಿಹಿಗೆ ಸ್ನಾನ ಎಲ್ಲ ಮಾಡಿಸಾಯಿತು. ಸೊ ಅವಳನ್ನ ಬಿಟ್ಟೆ ಈ ರೀತಿ ಮಾಡಿದ್ದಾಳೆ ರಂಗೋಲಿನ. ಅವಳು ಫುಲ್ಲು ಅಳಿಸ್ಬಿಟ್ಟಿದ್ದಾಳೆ. ಸಂಜು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದರು, ಹಾಗಾಗಿ ಮನೆಯಲ್ಲೇ ಸ್ವಲ್ಪ ಹೂವಿತ್ತಲ್ಲ ಅದನ್ನೇ ಮುಡಿಸಿ ಪೂಜೆ ಮಾಡಿದ್ದೀನಿ. ಆಮೇಲೆ ತಂದ್ರಾಯಿತು ಅಂತ ಹೇಳಿ. ಸೊ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಸ್ವಲ್ಪ ಚೆಂಡು ಮಿಕ್ಕಿತ್ತಿದ್ದು, ಸೊ ಇದನ್ನು ಹಾರ ರೀತಿ ಪೋಣಿಸಿ ಬಾಗಿಲಿಗೆ ಹಾಕೋಣ ಅಂತೇಳಿ ಸ್ವಲ್ಪ ಮೊಸರು ಇಟ್ಟಿದ್ದೆ. ಅದಕ್ಕೆ ಆಲ್ರೆಡಿ ಇರುವೆ ಮುತ್ಕೊಬಿಟ್ಟಿದೆ. ಮತ್ತು ಪಾತ್ರೆ ಎಲ್ಲ ಬೆಳಗ್ಬೇಕು, ಇಷ್ಟೊಂದು ಪಾತ್ರೆ ಇದೆ. ಪೂಜೆ ಎಲ್ಲ ಮುಗ್ದಾದ್ಮೇಲೆ ಇತ್ತಲ್ಲ, ಸೊ ಅಷ್ಟು ಪಾತ್ರೆ ಮಿಕ್ಕಿದೆ. ಪೂಜೆಗೂ ಮುಂಚೆ ಎಲ್ಲ ಬೆಳಗಿದೆ, ಅದಾದಮೇಲೂ ಮತ್ತೆ ಬೆಳಗ್ತಾ ಇದ್ದೀನಿ. ಯಪ್ಪ, ಇಷ್ಟೊಂದು ಪಾತ್ರೆ ಅಂದರೆ ಸಿಕ್ಕಾಪಟ್ಟೆ ಪಾತ್ರೆ ಇದೆ. ಕೆಲಸ ಮಾಡಿ ಎಷ್ಟು ಮಾಡಿದ್ರೂ ಕೆಲಸ ಇದ್ದಂಗೆ ಇರುತ್ತೆ. ಸೊ ಕೆಲವ್ರು ಹೇಳ್ತಾರೆ ಅವರೇನು ಇಬ್ಬರೇ ಆರಾಮ್ಸಾಗಿ ಕೆಲಸ ಆಗುತ್ತೆ ಅಂತ ಹೇಳಿ. ಸೊ ಇಬ್ಬರಿದ್ರೂ ಕೆಲಸ ಇದ್ದೇ ಇರುತ್ತೆ, 4 ಜನ ಇದ್ದರೂ ಕೆಲಸ ಇದ್ದೇ ಇರುತ್ತೆ. ಬಟ್ಟೆ ಒಗ್ದಿದ್ದೀನಿ, ಸ್ವಲ್ಪ ಒಣಗಾಕಬೇಕು. ಸೊ ಸಿಹಿ ಇಲ್ಲಿ ಆಟ ಆಡ್ತಾ ಇದ್ದಾಳೆ. ಸಿಹಿ, ಏನು ತಿಂತಿದೆಯಾ? ಬಿಸ್ಕೆಟ್ ತಿಂತವಳೆ ನನ್ನ ಮಗಳು.
ಇವಾಗ ನೋಡಿ ಕಂಪ್ಲೀಟ್ ಮನೆ ಕ್ಲೀನ್ ಮಾಡಿದ್ದೀನಿ ನಾನು. ಯಾಕಂತಂದರೆ ಇವತ್ತು ಸಡನ್ನಾಗಿ ಪ್ಲ್ಯಾನ್ ಆಗಿ ನನ್ನ ತಂಗಿ ಮನೆಗೆ ಹೋಗ್ತಾ ಇದ್ದೀನಿ. ನೋಡಿ ಆಲ್ರೆಡಿ ಬಂದಿದ್ದಾಳೆ ಅವಳು, ಸಿಹಿನೂ ಕೂಡ ಎತ್ಕೊಂಡಿದ್ದಾಳೆ. ಇವಾಗ ಹೊರಡಬೇಕು ನಾನು. ಸೊ ನಾನು ಹೀಗೆ ಹೋಗ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಏನು ರೆಡಿಯಾಗಿ ನಾವು ಅಲ್ಲೆಲ್ಲೂ ಹೋಗಾಗಿಲ್ಲ. ಅವಳ ಮನೆಗೆ ಒಂದು 30 ಮಿನಿಟ್ಸ್ ಅಷ್ಟು ಜರ್ನಿ ನಮ್ಮ ಮನೆಯಿಂದ ಅಷ್ಟೇ. ಹಾಗಾಗಿ ನಾನು ಹೀಗೆ ಹೊರಡ್ತಾ ಇದ್ದೀನಿ ಇವಾಗ. ಸಡನ್ ಪ್ಲ್ಯಾನ್ ಆಗಿದ್ದು. ಸೊ ಅವಳು ಬಂದು ಸಡನ್ನಾಗಿ ಹೋಗೋಣ ಅಂತ ಹೇಳಿದ್ಲು, ಹಾಗಾಗಿ ಹೊರಡ್ತಾ ಇದ್ದೀವಿ. ಹಂಗೆ ಆನ್ ದ ವೇ ಹೋಗ್ತಾ ಗೋಲ್ಗುಪ್ಪ ತಿನ್ನೋಣ ಅಂತ ಹೇಳಿ ನಿಲ್ಲಿಸ್ತು. ಸೊ ಗೋಲ್ಗುಪ್ಪ ತಿಂತಾಯಿದ್ದೀನಿ ಇವಾಗ ನಾನು. ಯಾಕಂದರೆ ನನಗೂ ಗೋಲ್ಗುಂಬತ್ತು ತುಂಬ ಇಷ್ಟ, ನನ್ನ ತಂಗಿಗೂ ಗೋಲ್ಗುಪ್ಪ ಇಷ್ಟ. ಹಾಗಾಗಿ ಮತ್ತು ಫಲೂಡ ತಿನ್ನಬೇಕು ಅಂದ್ಕೊಂಡಿದ್ದೆ. ಯಾಕಂದರೆ ಸ್ವಲ್ಪ ಹುಷಾರು ತಪ್ಪಿದ್ದಾಗಿಂದ ಸ್ವಲ್ಪ ನನಗೆ ತಂಪಾಗಿರೋಂಥ ತಿನ್ನಬೇಕು ಅಂತೇಳಿ. ಫಲೂಡದಲ್ಲಿ ಯಾವುದೋ ಒಂದು ಬ್ಲ್ಯಾಕ್ ಥರದ್ದು ಹಾಕಿರ್ತಾರೆ, ಅದು ತುಂಬ ತಂಪು ಅಂತ ಹೇಳಿ ಹೇಳ್ತಾಯಿದ್ರು. ಹಾಗಾಗಿ ತಿನ್ನೋಣ, ತುಂಬ ದಿನ ಆಗಿತ್ತು ತಿಂದು ಅಂತ ಹೇಳಿ ತಿಂತಾಯಿದ್ದೀನಿ. ಆ್ಯಂಡ್ ಮಶ್ರೂಮ್ ಗೋಬಿ, ಡ್ರೈ ಗೋಬಿ ತೊಗೊಂಡಿದ್ರು. ಅದು ನನ್ನ ತಂಗಿಗೆ ಇಷ್ಟ, ಹಾಗಾಗಿ ಅದನ್ನು ತೊಗೊಂಡಿದ್ಲು. ನಾನು ಸ್ವಲ್ಪ ಸ್ವೀಟ್ ತಿನ್ನಬೇಕು ಅಂತ ಹೇಳಿ ನಾನು ಜಾಮೂನ್ ತೊಗೊಂಡೆ ತಿನ್ನೋಣ ಅಂತ ಹೇಳಿ. ಸೊ ಹಂಗೆ ಅವ್ರ ಮನೆ ರೋಡಲ್ಲಿ ಸ್ವಲ್ಪ ಮೇಲೆ ಬಂದರೆ ಎಲ್ಲ ಚಾಟ್ ಸೆಂಟರ್ ಎಲ್ಲನೂ ಇದೆ, ಸಿಗುತ್ತೆ. ಬಟ್ ನಮ್ಮ ಮನೆ ಹತ್ರ ಸ್ವಲ್ಪ ದೂರ, ಸಿಗೋದಿಲ್ಲ ಯಾವುದೂ ಕೂಡ. ಹಾಗಾಗಿ ಅವ್ರ ಮನೆಗೆ ಹೋದಾಗ ಅಲ್ಲೇ ಹತ್ರ ಅಲ್ವಾ, ನಡ್ಕೊಂಡು ಹೋಗಿ ತಿನ್ಕೊಬಂದ್ಬಿಡ್ತೀವಿ. ಸೊ ಸಂಜು ಬಂದು ಅವರು ಬಿಸ್ಕೆಟ್ ಏನೋ ತಂದಿದ್ರು, ಅದನ್ನ ಇಟ್ಕೊಂಡು ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ. ಫುಲ್ಲು ದಬಾಕೊಂಡು ಮಲ್ಕೊಂಡು. ಯಾವಾಗಲೂ ಅಷ್ಟೇ ಎವ್ರಿ ಡೇ ಅಂದರೆ ಸಂಜುಗೆ ಕಂಪ್ನೀಲಿ ಕಾಫಿ ಜೊತೆ ಬಿಸ್ಕೆಟ್ ಕೊಡ್ತಾರೆ. ಸಂಜು ಬಿಸ್ಕೆಟ್ ಎಲ್ಲ ತಿನ್ನೋದಿಲ್ಲ, ಹಾಗಾಗಿ ತೊಗೊಬರ್ತಾರೆ. ನಮ್ಮ ಮನೇಲಿ ಬಿಸ್ಕೆಟ್ ರಾಶಿನೇ ಇದೆ, ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ರೀ. ತುಂಬಾ ಬಿಸ್ಕೆಟ್ಸ್ ಇದೆ. ನಮ್ಮ ಖುಷಿ ಯಶಿಕಾನೂ ಕೂಡ ತಿನ್ನಲ್ಲ, ಯಾರೂ ಕೂಡ ತಿನ್ನೋದೇ ಇಲ್ಲ. ನಾನು ಹಾಗೂ ಅಕ್ಕಪಕ್ಕದ ಮನೆ ಮಕ್ಳಿಗೆಲ್ಲ ಕೊಡ್ತಾಯಿರ್ತೀನಿ ತಿನ್ನಿ ಅಂತ ಹೇಳಿ. ಮತ್ತು ಅಲ್ಲಿ ಎದುರುಗಡೆ ಕೆಲಸ ಮಾಡ್ತಾಯಿರ್ತಾರಲ್ಲ, ಅವ್ರ ಮಕ್ಳುಗಳನ್ನ ಕರ್ಕೊಂಬಂದಿರ್ತಾರಲ್ಲ, ಅವ್ರಿಗೂ ಕೊಡ್ತಾಯಿರ್ತೀನಿ ನಾನು ಬಿಸ್ಕೆಟ್ನ. ನೋಡಿ ನಾವು ಹೆಂಗೆ ಊಟ ಮಾಡ್ತಿದ್ದೀವಿ ಹಂಗೆ ನನ್ನ ಮಗಳೂ ಒಂದು ತಟ್ಟೆಗೆ ಹಾಕ್ಸ್ಕೊಂಡು ಅನ್ನೋದು ಒಂದೊಂದೇ ಎತ್ಕೊಂಡು ತಿಂತಾ ಇದ್ದಾಳೆ. ಒಂಥರ ಕ್ಯೂಟಾಗಿ ಚೆಂದ. ನನ್ನ ತಂಗಿ ದಾಲ್ ಸಾಂಬಾರೇನೋ ಮಾಡಿದ್ಲು. ಸೊ ಅದಕ್ಕೇ ಬೋಟ್ ಏನೋ ಹಾಕ್ಕೊಟ್ಟಿದ್ಲು. ಅವಳು ಜಾಸ್ತಿ ದಾಲೇ ಮಾಡೋದು, ಹಾಗಾಗಿ ನಾವೆಲ್ಲ ಬೇರೆ ಟೈಪ್ ಮಾಡ್ತೀವಿ, ಅವಳು ಸ್ವಲ್ಪ ಬೇರೆ ಟೈಪ್ ಮಾಡ್ತಾಳೆ. ಚೆನ್ನಾಗಿತ್ತು ಒಂದು ರೀತಿ. ಸೊ ತಿಂದ್ಕೊಂಡು ಇನ್ನೇನು ಮಲ್ಕೊಳ್ಳೋದಿನ. ಹಾಗಾಗಿ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.